ಸಂಜೆಯ ಸಮಯ ಕಾಡಿನ ಹೆದ್ದಾರಿ. ರಚಿತಾ ಕೋಪದಿಂದ ಕೀರ್ತಾಳನ್ನು ನೋಡ್ತಾಳೆ ಮತ್ತು ಸಿಟ್ಟಿನಿಂದ ಹೇಳ್ತಾಳೆ, ಇವನು ಯಾರು? ನಿನ್ನ ಜೊತೆಲಿ ಏನು ಮಾಡ್ತಿದ್ದೆ? ಇದಕ್ಕೆ ನಾವು ನಿನ್ನನ್ನು ಶಾಲೆ ಕಳಿಸೋದು? ನಿನ್ನ ವಯಸ್ಸು ನೋಡು, ನೀನು ಮಾಡ್ತಾ ಇರೋ ಕೆಲಸ ನೋಡು, ನಿಂಗೆ ತುಂಬ ಫ್ರೀ ಕೊಟ್ಟಿದ್ದಕ್ಕೆ ನೀನು ಹೀಗೆಲ್ಲ ಮಾಡೋಕ್ಕೆ ಶುರು ಮಾಡಿದ್ಯಾ ಅಲ್ವಾ? ಇದನ್ನು ಕೇಳಿ ಕೀರ್ತನ ರಚಿತಾಳನ್ನು ಅಪ್ಕೊಂಡು ಅಳ್ತಾ ಹೇಳ್ತಾಳೆ, ಅಕ್ಕ ನೀನು ಅರ್ಥ ಮಾಡ್ಕೊಳ್ತಿಲ್ಲ, ನಾನೇ ಸಂಕಷ್ಟದಲ್ಲಿ ಸಿಕ್ಕಾಕೊಂಡಿದ್ದೀನಿ. ನೀನು ನೋಡ್ತಾ ಇರೋ ತರಹ ಇಲ್ಲಿ ಏನೂ ಇಲ್ಲ. ನಾನು ತುಂಬ ದೊಡ್ಡ ತೊಂದರೆಯಲ್ಲಿದ್ದೀನಿ. ಇವನು ನನ್ನ ಬಲವಂತವಾಗಿ ಬೈಕ್ ಮೇಲೆ ಎತ್ಕೊಂಡು ಇಲ್ಲಿಗೆ ಬಂದ. ಆಮೇಲೆ ಬಲವಂತವಾಗಿ ನನ್ನ ಚುಂಬಿಸೋಕೆ ಶುರು ಮಾಡ್ದ. ಇದರಲ್ಲಿ ನನ್ನಿಷ್ಟ ಸ್ವಲ್ಪವೂ ಇಲ್ಲ. ಇವನು ಯಾರು ಅಂತಾನೂ ನನಗೆ ಗೊತ್ತಿಲ್ಲ. ಇವತ್ತು ತಾನೇ ಶಾಲೆಗೆ ಬಂದಿದ್ದಾನೆ. ಈಗ ಹೇಳಿ ಅವಳು ಅಳೋಕೆ ಶುರು ಮಾಡ್ತಾಳೆ. ಆಗ ರಚಿತಾಗ ಅದೆಲ್ಲ ಅರ್ಥ ಆಗುತ್ತೆ. ಯಾಕಂದ್ರೆ ಅವಳಿಗೆ ಗೊತ್ತು ತನ್ನ ತಂಗಿ ಸುಳ್ಳು ಹೇಳಲ್ಲ ಅಂತ. ಕೀರ್ತನ ಸುಳ್ಳನ್ನು ತುಂಬ ದ್ವೇಷ ಮಾಡ್ತಾಳೆ. ಹಾಗೆ ರಚಿತಾಳ ಅನುಮಾನ ಆ ಹುಡುಗನ ಮೇಲೆ ಹೋಗುತ್ತೆ. ಅವಳು ಕೋಪದಿಂದ ಅವನ ಹತ್ರ ಹೋಗಿ ಬೆರಳು ತೋರಿಸಿ ಹೇಳ್ತಾಳೆ, ಯಾರು ನೀನು? ನನ್ನ ತಂಗಿ ಜೊತೆ ಯಾಕೆ ಹೀಗೆ ಮಾಡ್ತಿದ್ಯಾ? ನೀನು ಥರದ ಕೆಟ್ಟ ಹುಡುಗರನ್ನ ತುಂಬ ನೋಡಿದ್ದೀನಿ. ಬರೀ ಹುಡುಗಿಯರ ಜೊತೆ ಅಸಭ್ಯವಾಗಿ ವರ್ತಿಸೋದೇ ನಿಮ್ಮ ಕೆಲಸ? ಈಗ ಹೇಳಿ ರಚಿತಾ ಕೋಪದಿಂದ ಅವನಿಗೆ ಹೊಡೆಯೋ ಕೈ ಎತ್ತಾಳೆ. ಅಷ್ಟರಲ್ಲಿ ಯಾರೋ ರಚಿತಾಳ ಕೈಯನ್ನು ಗಟ್ಟಿಯಾಗಿ ಹಿಡ್ಕೋತಾರೆ. ರಚಿತಾ ಎದುರು ನೋಡಿದರೆ ಅಲ್ಲಿ ಅಗ್ನಿವರ್ಮ ನಿಂತಿದ್ದ. ಮತ್ತು ಜೋರಾಗಿ ಮಿಂಚು ಮಿಂಚುತ್ತೆ ಮತ್ತು ಮಳೆ ಶುರುವಾಗುತ್ತೆ. ರಚಿತಾಳ ಕೈಯಲ್ಲಿದ್ದ ಕೊಡೆ ಕೆಳಗೆ ಬೀಳುತ್ತೆ. ಅವಳು ಮಳೆಯಲ್ಲಿ ನೆನೆಯೋಕೆ ಶುರು ಮಾಡ್ತಾಳೆ. ಆದರೆ ಅಗ್ನಿವರ್ಮ ಮತ್ತು ಆ ಹುಡುಗ ನೆನೀತಿರಲಿಲ್ಲ. ಯಾಕಂದರೆ ಇಬ್ಬರು ಬಾಡಿಗಾರ್ಡ್ಗಳು ಅವರ ಮೇಲೆ ಕೊಡೆ ಹಿಡಿದು ನಿಂತಿದ್ರು. ರಚಿತಾ ಸ್ವಲ್ಪ ಹೊತ್ತು ಅಗ್ನಿವರ್ಮನನ್ನೇ ನೋಡ್ತಿರ್ತಾಳೆ. ಆಮೇಲೆ ಕೋಪದಿಂದ ಅವನ ಕೈಯಿಂದ ತನ್ನ ಕೈ ಬಿಡಿಸ್ಕೊಳ್ಳೋಕೆ ಪ್ರಯತ್ನ ಮಾಡ್ತಾ ಹೇಳ್ತಾಳೆ, ಬಿಡಿ ನನ್ನನ್ನು, ಇದೇನು ಮಾಡ್ತಿದ್ದೀರಾ? ಇವನು ನನ್ನ ತಂಗಿ ಜೊತೆ ತಪ್ಪು ಮಾಡಿದ್ದಾನೆ. ನಮಗೆ ಗೊತ್ತು ನನ್ನ ತಂಗಿ ಎಂಥವಳು ಅಂತ. ಅವಳು ಹುಡುಗರನ್ನ ಕಂಡ್ರೆ ದ್ವೇಷ ಮಾಡ್ತಾಳೆ. ಅವಳಿಗೆ ಹುಡುಗರು ಬಿಡು, ಹುಡುಗಿಯರು ಇಷ್ಟ ಇಲ್ಲ. ಅವಳು ಯಾವಾಗಲೂ ಒಬ್ಬಳೇ ಇರ್ತಾಳೆ, ಯಾರ ಜೊತೆಗೂ ಮಾತಾಡಲ್ಲ. ಇವತ್ತು ಸಡನ್ನಾಗಿ ಇವನ ಜೊತೆ ಇದ್ದಾಳೆ ಅಂದರೆ ಖಂಡಿತ ಇವನೇ ಏನೋ ಮಾಡಿದ್ದಾನೆ. ನಾನಿವನ್ನ ಸುಮ್ಮನೆ ಬಿಡಲ್ಲ. ಇದನ್ನು ಕೇಳಿ ಅಗ್ನಿವರ್ಮ ತನ್ನ ಕೆಂಪು ಮತ್ತು ತಣ್ಣನೆಯ ಕಣ್ಣುಗಳಿಂದ ಅವಳನ್ನ ನೋಡ್ತಾ ತನ್ನ ಆಳವಾದ ಧ್ವನಿಯಲ್ಲಿ ಹೇಳ್ತಾನೆ, ಇವನು ನನ್ನ ತಮ್ಮ. ಇವನ ಮೇಲೆ ಕೈ ಎತ್ತೋ ಹಕ್ಕನ್ನು ನಾನು ನಿನಗೆ ಕೊಟ್ಟಿಲ್ಲ. ಈಗ ಹೇಳಿ ಅವನ ಹಿಂದೆ ತಿರುಗಿ ವಿಕ್ರಮ್ನನ್ನು ನೋಡಿ ಹೇಳ್ತಾನೆ, ನೀನು ಮನೆಗೆ ಹೋಗು. ನಾನು ನಿನಗಿಲ್ಲಿಗೆ ಬರಬೇಡ ಅಂತ ಹೇಳಿದ್ದೆ ತಾನೇ? ಆದರೆ ವಿಕ್ರಮ್ ಕೋಪದಿಂದ ಹೇಳ್ತಾನೆ, ಆದರೆ ನನಗೆ ಅವಳ ಜೊತೆ ಡೇಟ್ಗೆ ಹೋಗಬೇಕು. ನೀವು ನನ್ನ ಡೇಟ್ ಕ್ಯಾನ್ಸಲ್ ಮಾಡೋಕ್ಕಾಗಲ್ಲ. ನಾನು ಮೊದಲೇ ಎಲ್ಲ ವ್ಯವಸ್ಥೆ ಮಾಡಿದ್ದೀನಿ. ನಾನು ಯಾವುದೇ ಕಾರಣಕ್ಕೂ ಅವಳ ಜೊತೆ ಡೇಟ್ಗೆ ಹೋಗೇ ಹೋಗ್ತೀನಿ. ಇತ್ತ ರಚಿತಾ ಇಲ್ಲಿ ಇದ್ದಿದ್ದರಿಂದ ಕೀರ್ತನಾಳಿಗೆ ತುಂಬ ಧೈರ್ಯ ಬರುತ್ತೆ. ಅವಳು ಕೋಪದಿಂದ ಅವನನ್ನು ನೋಡ್ತಾ ರಚಿತಾಳ ಹಿಂದೆ ಹಡ್ಕೊಂಡು ಹೇಳ್ತಾಳೆ, ನಾನೇನು ಮಾಡಿದ್ರು ನಿನ್ನ ಜೊತೆ ಬರಲ್ಲ. ಇಲ್ಲಿಂದ ಹೋಗೋ ಮೊದಲು. ನಾನಲ್ಲ, ನನ್ನ ಚಪ್ಪಲಿ ಕೂಡ ನಿನ್ನ ಜೊತೆ ಡೇಟಿಗೆ ಬರಲ್ಲ. ಆ ಗಂಟೆ ತೊಗೊಂಡು ಹೋಗಿ ಬಾರಿಸ್ಕೊಂಡು ಡೇಟ್ ಎಂಜಾಯ್ ಮಾಡು. ನಾನು ಡೇಟಿಗೆ ಕರ್ಕೊಂಡು ಹೋಗೋಕ್ಕೆ ಬಂದವನೇ. ಕೀರ್ತನಾಳ ಮಾತು ಕೇಳಿ ವಿಕ್ರಮನಿಗೆ ತುಂಬ ಕೋಪ ಬರುತ್ತೆ. ಅವನು ಹಲ್ಲು ಕಡಿಯುತ್ತಾ ಹೇಳ್ತಾನೆ, ನೀನು ತುಂಬ ಹಾರಾಡ್ತಾ ಇದೆಯಾ ಅಲ್ವಾ? ನಿನ್ನ ಅಕ್ಕ ಮತ್ತು ನಿನ್ನ ಅಣ್ಣ ನಿನ್ನ ಕಾಪಾಡ್ತಾರೆ ಅಂತ ಅಂದ್ಕೊಂಡಿದೀಯಾ? ಇಲ್ಲಿ ನಾನೇ ಪವರ್ಫುಲ್. ನನ್ನಿಂದ ನಿನ್ನನ್ನು ಯಾರೂ ಕಾಪಾಡೋಕ್ಕಾಗಲ್ಲ. ನಾನು ಅಂದ್ಕೊಂಡ್ರೆ ನಿನ್ನನ್ನು ಇಲ್ಲೇ ಮಣ್ಣು ಮಾಡಬಲ್ಲೆ. ಸುಮ್ಮನೆ ನನ್ನ ಹತ್ರ ಬಾ. ತಕ್ಷಣ ಅಗ್ನಿವರ್ಮ ತನ್ನ ತಣ್ಣನೆಯ ಕಣ್ಣುಗಳಿಂದ ವಿಕ್ರಮ್ನನ್ನು ನೋಡಿ ಹೇಳ್ತಾನೆ, ನಾನು ನಿನಗೆ ಏನು ಹೇಳಿದ್ದೆ ಅಂತ ಮರೆತು ಹೋಗಿದ್ಯಾ? ನಿನ್ನ ಶಿಕ್ಷೆ ನಿನಗೆ ನೆನಪಿದೆ ತಾನೇ? ಇಲ್ಲಾಂದರೆ ನಾನು ಮತ್ತೆ ನೆನಪು ಮಾಡಿಕೊಡ್ಬೇಕಾ? ನಿನಗೆ ತುಂಬ ದಿನದಿಂದ ಶಿಕ್ಷೆ ಸಿಕ್ಕಿಲ್ಲ ಅನಿಸುತ್ತೆ, ಅದಕ್ಕೆ ಹಾರಾಡ್ತಾ ಇದೆಯಾ? ಆದರೆ ನಿನ್ನ ರೆಕ್ಕೆ ಕತ್ತರಿಸೋದು ನನಗೆ ಚೆನ್ನಾಗಿ ಗೊತ್ತು. ಇದನ್ನು ಕೇಳಿ ವಿಕ್ರಮ್ ಕೋಪದಿಂದ ಮುಷ್ಟಿ ಬಿಗಿ ಹಿಡಿತಾನೆ. ಆಮೇಲೆ ಬೈಕ್ ತೊಗೊಂಡು ಅಲ್ಲಿಂದ ಹೊರಟು ಹೋಗ್ತಾನೆ. ಹೋಗುವಾಗ ಹಿಂದೆ ತಿರುಗಿ ಕೀರ್ತನಾಳನ್ನು ಒಂದು ಸಲ ನೋಡ್ತಾನೆ. ಕೀರ್ತನ ಒಂದು ಕ್ಷಣ ತುಂಬ ಹೆದರ್ತಾಳೆ. ಆದರೆ ಮರುಕ್ಷಣವೇ ಅವಳು ತಿರಸ್ಕಾರದಿಂದ ನಕ್ಕು ಮುಖ ತಿರುಗಿಸ್ತಾಳೆ. ಇದರಿಂದ ವಿಕ್ರಮ್ಗೆ ಇನ್ನೂ ಕೋಪ ಬರುತ್ತೆ. ಆದರೆ ಅವನು ಈಗೇನೂ ಮಾಡೋಕ್ಕಾಗದೆ ಅಲ್ಲಿಂದ ಹೋಗ್ತಾನೆ. ಇತ್ತ ಅಗ್ನಿವರ್ಮ ಕೀರ್ತನಾಳನ್ನು ಒಂದು ಸಲ ನೋಡಿ ತನ್ನ ಮನುಷ್ಯನಿಗೆ ಹೇಳ್ತಾನೆ, ಇವಳನ್ನು ಮನೆಗೆ ಬಿಟ್ಟು ಬಾ. ಕೀರ್ತನ ಸುಮ್ಮನೆ ಹೋಗಿ ಗಾಡಿಯಲ್ಲಿ ಕೂತ್ಕೊಳ್ತಾಳೆ. ಗಾಡಿ ಅಲ್ಲಿಂದ ಹೋಗುತ್ತೆ. ಇತ್ತ ರಚಿತಾ ಮಳೆಯಲ್ಲಿ ಪೂರ್ತಿ ನೆನೆದು ಹೋಗಿದ್ಲು. ಅವಳಿವತ್ತು ಕಪ್ಪು ಸೀರೆ ಉಟ್ಟಿದ್ಲು. ಅದರಲ್ಲಿ ಬಂಗಾರದ ಬಣ್ಣದ ಹೂಗಳಿದ್ವು. ಅವಳು ತುಂಬ ಸುಂದರವಾಗಿ ಕಾಣಿಸ್ತಾ ಇದ್ಲು. ಅವಳು ಕೂದಲನ್ನು ಜುಟ್ಟು ಕಟ್ಟಿದ್ಲು. ಮಳೆಯ ವೇಗಕ್ಕೆ ಆ ಜುಟ್ಟು ಬಿಚ್ಚಿ ಹೋಗುತ್ತೆ. ಅವಳ ಉದ್ದನೆಯ ಕಪ್ಪು ಗುಂಗುರು ಕೂದಲು ಸೊಂಟದ ಕೆಳಗಿನವರೆಗೆ ಹಾರಾಡ್ತಿತ್ತು. ಅದನ್ನು ನೋಡಿ ಅಗ್ನಿವರ್ಮ ಕೆಳಗೆ ಬಾಗಿ ಅವಳ ಕೂದಲಿನ ಪರಿಮಳವನ್ನು ಅನುಭವಿಸೋಕೆ ಶುರು ಮಾಡ್ತಾನೆ. ಅವಳ ಎರಡೂ ಹೆಗಲ ಮೇಲೆ ಕೈ ಇಟ್ಟು ಮುಖದ ಹತ್ರ ಬಂದು ಕೂದಲಿನ ವಾಸನೆಯನ್ನೇ ತಗೋತಾನೆ. ತುಂಬ ಹೊತ್ತು ಹೀಗೆ ಮಾಡಿದ ಮೇಲೆ ತನ್ನ ತುಟಿಗಳನ್ನ ಅವಳ ತುಟಿಗಳ ಹತ್ರ ತಂದು ಮೆಲ್ಲಗೆ ಹೇಳ್ತಾನೆ, ಐ ವಾಂಟ್ ಟು ಟಚ್ ಯು ಆ್ಯಂಡ್ ಫೀಲ್ ಯು. ಇದನ್ನು ಕೇಳಿ ಅವಳು ಗಾಬರಿಯಿಂದ ಹಿಂದೆ ಸರಿಯೋಕೆ ಹೋಗ್ತಾಳೆ. ಆದರೆ ಅವಳು ಜಾಸ್ತಿ ಹಿಂದೆ ಹೋಗೋಕ್ಕಾಗಲ್ಲ.
ಅಗ್ನಿವರ್ಮ ಒಂದೇ ಏಟಿಗೆ ಅವಳು ಸೊಂಟ ಹಿಡಿದು ತನ್ನ ತೆಳ್ಕೊಳ್ತಾನೆ. ಅವನು ಹೀಗೆ ಮಾಡಿದಾಗ ರಚಿತಾ ಅವನ ಎದೆಗೆ ಮೇಲೆ ಕೈ ಇಟ್ಟು ಜೋರಾಗಿ ಉಸಿರಾಡೋಕ್ಕೆ ಶುರು ಮಾಡ್ತಾಳೆ. ಇಬ್ಬರು ಮಳೆಯಲ್ಲಿ ನೆನೀತಾ ಇದ್ರು. ಈಗ ಅವರ ಹತ್ರ ಕಾರ್ ಕೂಡ ಇರಲಿಲ್ಲ, ಕೊಡೆ ಕೂಡ ಇರಲಿಲ್ಲ. ಅವಳು ಹೆದರಿಕೆಯಿಂದ ಕಣ್ಣು ಮುಚ್ಕೊಳ್ತಾ ನಡುಗುವ ಧ್ವನಿಯಲ್ಲಿ ಹೇಳ್ತಾಳೆ, ದಯವಿಟ್ಟು ಇಲ್ಲಿದೆಲ್ಲ ಮಾಡಬೇಡಿ, ನಾವು ಮನೆಗೆ ಹೋಗೋಣ, ತುಂಬ ಮಳೆ ಬರ್ತಿದೆ. ನೀವು ಹುಷಾರು ತಪ್ತೀರಾ? ನಾನು ಕೂಡ ಹುಷಾರು ತಪ್ತೀನಿ ಹೀಗೆ ನೆನೆದ್ರೆ. ಅಂದಹಾಗೆ ನಿಮ್ಮ ತಮ್ಮನಿಗೆ ಸ್ವಲ್ಪ ಬೈರಿ, ಅವನು ತುಂಬ ಕೆಟ್ಟವನಾಗ್ತಿದ್ದಾನೆ. ಅವನು ನನ್ನ ತಂಗಿ ಇಷ್ಟ ಇಲ್ಲದಿದ್ದರೂ ಅವಳ ಜೊತೆ ತಪ್ಪು ಮಾಡಿದ್ದಾನೆ. ಒಂದು ಒಳ್ಳೆ ಮನೆತನದ ಹುಡುಗ ಈ ಥರ ಮಾಡ್ತಾನಾ, ನೀವೇ ಹೇಳಿ? ಇದನ್ನು ಕೇಳಿ ಅವನು ಅವಳಿಂದ ಸ್ವಲ್ಪ ದೂರ ಸರಿದು ಅವಳ ಕೈ ಹಿಡಿದು ಮುಂದೆ ನಡೆಯುತ್ತಾ ಹೇಳ್ತಾನೆ, ಸರಿ, ಈ ಮಾತು ಕೇಳಿ ಯಾಕೋ ರಚಿತಾಳ ಮನಸ್ಸಿಗೆ ತುಂಬ ನೆಮ್ಮದಿ ಸಿಗುತ್ತೆ. ಅವರಿಬ್ಬರು ಕಾಡಿನಿಂದ ಹೊರಬಂದು ಗದ್ದೆಯ ದಾರಿಯಲ್ಲಿ ಹೋಗ್ತಾರೆ. ಸುತ್ತಮುತ್ತ ಸುಂದರವಾದ ಗದ್ದೆಗಳಿದ್ವು. ಸ್ವಲ್ಪ ದೂರ ನಡೆದ ಮೇಲೆ ರಚಿತಾಗೆ ತಾವರೆ ಹೂವಿನ ಕೆರೆ ಕಾಣಿಸುತ್ತೆ. ಮಳೆಯಿಂದಾಗಿ ಆ ತಾವರೆ ಹೂವಿನ ಕೆರೆ ತುಂಬ ಸುಂದರವಾಗಿ ಕಾಣಿಸ್ತಿತ್ತು. ತಾವರೆ ಎಲೆಗಳ ಮೇಲೆ ಮಳೆಯ ಹನಿಗಳು ಬೀಳ್ತಿದ್ವು. ಅಲ್ಲಿ ಒಂದು ವಿಭಿನ್ನವಾದ ಸುಗಂಧ ಹರಡಿತ್ತು. ರಚಿತಾಗ ಆ ತಾವರೆ ಹೂಗಳನ್ನು ತಗೋಬೇಕು ಅಂತ ತುಂಬ ಆಸೆ ಆಗುತ್ತೆ. ಅವಳು ಅಗ್ನಿವರ್ಮನಿಂದ ಕೈ ಬಿಡಿಸ್ಕೊಂಡು ಹೇಳ್ತಾಳೆ, ನೀವು ಸ್ವಲ್ಪ ಇಲ್ಲೇ ಇರಿ, ನಾನು ಈಗಲೇ ಬರ್ತೀನಿ. ಹೀಗೆ ಹೇಳಿ ಅವಳು ಕೆರೆಯ ಕಡೆ ಹೋಗೋಕ್ಕೆ ಶುರು ಮಾಡ್ತಾಳೆ. ಆದರೆ ಅಗ್ನಿವರ್ಮ ಹಿಂದಿನಿಂದ ಅವಳ ಕೈ ಹಿಡಿದು, ಎಲ್ಲಿಗೆ ಹೋಗ್ತಾ ಇದೆಯಾ ಎಂಬತ್ತೆ ಅವನ ಕಣ್ಣುಗಳನ್ನ ನೋಡ್ತಾನೆ. ಅವನ ಕಣ್ಣಲ್ಲಿ ಆ ಪ್ರಶ್ನೆ ನೋಡಿ ಅವಳು ಕಣ್ಣು ತಗ್ಸಿ ಹೇಳ್ತಾಳೆ, ನನಗೆ ತಾವರೆ ಹೂ ಬೇಕು, ಅದಕ್ಕೆ ಅದನ್ನು ಕೀಳೋಕ್ಕೆ ಹೋಗ್ತಾ ಇದ್ದೆ. ಮನೆಯಲ್ಲಿ ಅಲಂಕಾರ ಮಾಡೋಕ್ಕೆ ನನಗದು ತುಂಬ ಇಷ್ಟ. ಇದನ್ನು ಕೇಳಿ ಅಗ್ನಿವರ್ಮ ಅವಳ ಕೈ ಬಿಡ್ತಾನೆ. ತನ್ನ ಉದ್ದನೆಯ ಕಪ್ಪು ಲೆದರ್ ಜಾಕೆಟ್ ಕಳಚಿ ಅವಳ ಕೈ ಕೊಡ್ತಾನೆ. ರಚಿತಾ ಅದನ್ನು ಹಿಡ್ಕೋತಾಳೆ. ಅಗ್ನಿವರ್ಮ ಕೆರೆಯ ಕಡೆ ಹೋಗ್ತಾನೆ. ಇನ್ನು ತುಂಬ ಜೋರಾಗಿ ಮಳೆ ಬರ್ತಿತ್ತು. ಅಗ್ನಿವರ್ಮ ಮಳೆಯಲ್ಲೇ ನೆನೆಯುತ್ತಾ ಕೆರೆ ಒಳಗಡೆ ಹೋಗ್ತಾನೆ. ನೀರು ತುಂಬ ಕಡಿಮೆ ಇತ್ತು. ಹಾಗಾಗಿ ಅವನು ಸುಲಭವಾಗಿ ತುಂಬ ತಾವರೆ ಹೂಗಳನ್ನ ಕಿತ್ಕೊಳ್ತಾನೆ. ಇದರಿಂದ ಅವನ ಹೊಳೆಯುವ ಬೂಟು ಮತ್ತು ಪ್ಯಾಂಟ್ ಕೆಸರಾಗತ್ತೆ. ಆದರೆ ಅವನಿಗೆ ಅದರ ಚಿಂತೆ ಇರಲಿಲ್ಲ. ಯಾಕಂದರೆ ಅವನು ಯಾವುದೇ ವಸ್ತುವನ್ನು ಒಂದು ಸಲಕ್ಕಿಂತ ಜಾಸ್ತಿ ಬಳಸ್ತಿರಲಿಲ್ಲ. ಅವನ ಕೈಯಲ್ಲಿ ಹೂಗಳನ್ನು ನೋಡಿ ರಚಿತಾಗೆ ಸುಮ್ಮನಿರೋದಕ್ಕೆ ಸಾಧ್ಯವಾಗಲ್ಲ. ಅವಳು ತನ್ನ ಸೀರೆ ಸೆರಗನ್ನು ಸರಿ ಮಾಡ್ಕೊಳ್ತಾ ಅವನ ಹತ್ರ ಬರ್ತಾಳೆ. ಅವನ ಕೈ ಮೇಲೆ ಕೈ ಇಟ್ಟು ಆ ತಾವರೆ ಹೂಗಳನ್ನ ತಾನು ತಗೋತಾಳೆ ಮತ್ತು ಅವನ ಕಣ್ಣುಗಳನ್ನು ನೋಡ್ತಾಳೆ. ಅಗ್ನಿವರ್ಮ ಕೂಡ ಅವಳ ಕಣ್ಣನ್ನೇ ನೋಡ್ತಾ ಇರ್ತಾನೆ. ಅವರಿಬ್ಬರು ತುಂಬ ಹತ್ತಿರವಿದ್ರು. ಈಗಲೂ ರಚಿತಾಳ ಕೈಯಲ್ಲಿ ಅವನ ಲೆದರ್ ಜಾಕೆಟ್ ಇತ್ತು, ಇನ್ನೊಂದು ಕೈಯಲ್ಲಿ ತಾವರೆ ಹೂಗಳಿದ್ವು. ಮರುಕ್ಷಣವೇ ಅಗ್ನಿವರ್ಮ ಅವಳನ್ನ ತನ್ನ ಹತ್ತಿರ ಎಳ್ಕೊಳ್ತಾನೆ. ಅವಳ ಕೈಯಿಂದ ಒಂದು ತಾವರೆ ಹೂ ತಗೊಂಡು ತನ್ನ ಕೈಯಿಂದಲೇ ಆ ಹೂವನ್ನು ಅರಳಿಸ್ತಾನೆ. ಹೂ ಅರಳಿದ ಮೇಲೆ ಅದನ್ನು ಅವಳ ಕೂದಲಿಗೆ ಮುಡಿಸ್ತಾನೆ. ಆ ಬಿಳಿ ತಾವರೆ ಅವಳ ಕಪ್ಪು ಕೂದಲಿಗೆ ತುಂಬ ಸುಂದರವಾಗಿ ಕಾಣಿಸ್ತಿತ್ತು. ಅವಳಿಗೆ ನಾಚಿಕೆ ಆಗುತ್ತೆ. ನಾಚಿಕೆಯಿಂದಲೇ ಹೇಳ್ತಾಳೆ, ನಾವು ಮನೆಗೆ ಹೋಗೋಣ. ಈ 2 ದಿನದಲ್ಲಿ ತುಂಬ ಸಲ ಮಳೆಯನ್ನೆಂದಿದ್ದೀವಿ. ಈಗ ನಮಗೆ ಹುಷಾರು ತಪ್ಪುತ್ತೆ. ಅದಕ್ಕೆ ನಾವೀಗಲೇ ಮನೆಗೆ ಹೋಗಬೇಕು. ನೀವು ಬೇಗ ಬನ್ನಿ, ನಿಮ್ಮ ಬಟ್ಟೆ ಕೂಡ ಹಾಳಾಗಿದೆ. ಹೀಗೆ ಹೇಳ್ತಾ ಅವಳು ಕೆಳಗೆ ನೋಡ್ತಾಳೆ. ಅಷ್ಟರಲ್ಲಿ ಅವಳು ಭಯದಿಂದ ಕಿರಿಸ್ತಾಳೆ. ಯಾಕಂದರೆ ಅಲ್ಲಿ ಒಂದು ವಿಷಪೂರಿತ ಹಾವು ಇತ್ತು. ಅವಳಿಗೆ ಹಾವು ಕಂಡ್ರೆ ತುಂಬ ಭಯ. ಅಗ್ನಿವರ್ಮ ಕೂಡ ಆ ಹಾವನ್ನು ನೋಡ್ತಾನೆ. ಮುಂದಿನ ಕ್ಷಣವೇ ಅಗ್ನಿವರ್ಮ ಕೆಳಗೆ ಬಾಗಿ ಆ ಹಾವನ್ನು ಕೈಯಿಂದಲೇ ಹಿಡಿದು ಬಿಡ್ತಾನೆ. ತನ್ನೆರಡೂ ಬೆರಳುಗಳಿಂದ ಹಾವನ್ನೆರಡೂ ತುಂಡು ಮಾಡಿ ಅದರ ತಲೆಯನ್ನು ಮತ್ತು ಬಾಲವನ್ನು ದೂರ ಎಸೆತಾನೆ. ಆಮೇಲೆ ಮಳೆ ನೀರಿನಲ್ಲಿ ತನ್ನ ಕೈಯಲ್ಲಿದ್ದ ಹಾವಿನ ರಕ್ತವನ್ನು ತೊಳ್ಕೊಳ್ತಾನೆ. ಅವನು ಮಾಡಿದ್ದನ್ನು ನೋಡಿ ರಚಿತಾ ಪ್ರಜ್ಞೆ ತಪ್ಪೋ ಸ್ಥಿತಿಯಲ್ಲಿದ್ಲು. ಈ ಮನುಷ್ಯ ಇಷ್ಟೊಂದು ಅಪಾಯಕಾರಿನಾ ಅಂತ ಅವಳಿಗೆ ನಂಬೋಕೆ ಆಗ್ತಾಯಿಲ್ಲ. ಅವಳು ಭಯದಿಂದ ಅವನನ್ನು ನೋಡ್ತಿರ್ತಾಳೆ. ಅಗ್ನಿವರ್ಮ ಅವಳ ಹತ್ರ ಬಂದು ಅವಳ ಸೊಂಟ ಹಿಡಿದು ಅವಳ ತುಟಿಗಳನ್ನ ಮೆಲ್ಲಗೆ ಚುಂಬಿಸ್ತಾನೆ. ಆಮೇಲೆ ಅವಳನ್ನ ಗಟ್ಟಿಯಾಗಿ ಅಪ್ಕೊಂಡು ಇನ್ನೂ ಜೋರಾಗಿ ಚುಂಬಿಸೋಕೆ ಶುರು ಮಾಡ್ತಾನೆ. ತುಂಬ ಹೊತ್ತು ಹೀಗೆ ಮಾಡಿದ ಮೇಲೆ ಅವನು ದೀರ್ಘವಾಗಿ ಉಸಿರು ಬಿಡ್ತಾ ಅವಳನ್ನು ಬಿಡ್ತಾನೆ. ಅವಳ ಹಣೆಗೆ ತನ್ನ ಹಣೆಯನ್ನಿಟ್ಟು ಹೇಳ್ತಾನೆ, ಯು ಹ್ಯಾವ್ ನೋ ಐಡಿಯಾ ಹೌ ಟಾಕ್ಸಿಕ್ ಐ ಆಮ್. ಹೀಗೆ ಹೇಳಿ ಅವನು ಅವಳ ಕೆನ್ನೆ ಹಿಡಿದು ಅವಳ ಕಣ್ಣನ್ನೇ ನೋಡ್ತಾ ಹೇಳ್ತಾನೆ, ನಿನ್ನ ಕಣ್ಣಲ್ಲಿ ನನಗಾಗಿ ಇರೋ ಭಯ ಮತ್ತು ಆತಂಕವನ್ನು ನಾನು ನೋಡ್ತಾ ಇದ್ದೀನಿ. ನೀನು ನನ್ನ ಕಂಡು ತುಂಬ ಹೆದರ್ತೀಯ ಅಲ್ವಾ? ಅವಳು ಭಯದಿಂದ ಹೌದು ಅಂತ ತಲೆ ಆಡಿಸ್ತಾಳೆ. ಅದನ್ನು ನೋಡಿ ಅಗ್ನಿವರ್ಮ ಹೇಳ್ತಾನೆ, ನೀನು ನನ್ನನ್ನು ಕಂಡು ಹೆದರಲೇಬೇಕು. ನಿನ್ನ ಕಣ್ಣಲ್ಲಿ ನನಗಾಗಿರೋ ಆ ಭಯ ನಂಗೆ ತುಂಬ ಇಷ್ಟ. ನಿನ್ನ ಜೀವನದಲ್ಲಿ ಪೂರ್ತಿ ಆ ಭಯ ನಿನ್ನ ಕಣ್ಣಲ್ಲಿರಬೇಕು ಅಂತ ನಾನು ಬಯಸ್ತೀನಿ. ಯಾವತ್ತು ನಿನ್ನ ಕಣ್ಣಲ್ಲಿ ನನ್ನ ಬಗ್ಗೆ ಇರೋ ಭಯ ಕಡಿಮೆ ಆಗುತ್ತೋ ಆವತ್ತು ನೀನು ನನ್ನ ಅಸಲಿ ಮುಖ ನೋಡ್ತೀಯ. ಆ ಭಯ ನಿನ್ನ ಮುಖದಲ್ಲಿ ಯಾವಾಗಲೂ ಇರಲಿ ಅಂತ ನಾನು ಹಾಗೆ ಮಾಡ್ತೀನಿ. ಈಗ ಹೇಳಿ ಅಗ್ನಿವರ್ಮ ಅವಳನ್ನ ತನ್ನ ತೋಳುಗಳಲ್ಲಿ ಎತ್ಕೊಂಡು ಗದ್ದೆಯಿಂದ ಹೊರಗೆ ಬರ್ತಾನೆ. ಅವರಿಬ್ಬರು ಈಗ ರಸ್ತೆಗೆ ಬಂದಿದ್ದರು. ಸ್ವಲ್ಪ ದೂರ ಬಂದ ಮೇಲೆ ರಚಿತಾಗೆ ಒಂದು ನದಿ ಮತ್ತು ಸ್ನಾನ ಮಾಡೋ
ಕಾಣಿಸುತ್ತೆ. ಆ ನದಿಯಲ್ಲೂ ಕೆಂಪು ಮತ್ತು ಗುಲಾಬಿ ಬಣ್ಣದ ತಾವರೆ ಹೂಗಳರಳಿದ್ವು. ರುಚಿತಾ ತನ್ನ ಕೈಕಾಲುಗಳನ್ನ ನೋಡ್ತಾ ಹೇಳ್ತಾಳೆ, ನನಗೆ ಕೈಕಾಲು ತೊಳಿಬೇಕು, ತುಂಬ ಒಂಥರ ಅನ್ನಿಸ್ತಿದೆ, ನನ್ನ ಕೆಳಗಿಳಿಸಿ. ಅಗ್ನಿವರ್ಮ ಅವಳನ್ನ ಕೆಳಗಿಳಿಸ್ತಾನೆ. ಇಬ್ಬರು ಘಾಟ್ಗೆ ಹೋಗಿ ತಮ್ಮ ಕೈಕಾಲುಗಳನ್ನ ಚೆನ್ನಾಗಿ ತೊಳ್ಕೊಳ್ತಾರೆ. ಆಮೇಲೆ ರುಚಿತಾ ಎದ್ದೋಳಕ್ಕೆ ಹೋದಾಗ ಆಕಸ್ಮಿಕವಾಗಿ ಅವಳ ಕಾಲು ಜಾರುತ್ತೆ. ಅವಳು ಬೀಳೋಕ್ಕೆ ಹೋದಾಗ ಅಗ್ನಿವರ್ಮ ಅವಳನ್ನ ಹಿಡಿದು ತನ್ನ ಜೊತೆ ಕೆಳಗೆ ಕೂರಿಸ್ಕೊಳ್ತಾನೆ. ಅವಳ ಕಿವಿ ಹತ್ತಿರ ಪಿಸುಕೊಡ್ತಾ ಹೇಳ್ತಾನೆ, ಐ ವಾಂಟ್ ಟು ಬಿ ನ್ಯೂ, ಬಾ ನಾವಿಬ್ಬರು ಒಬ್ಬರಲ್ಲೊಬ್ಬರು ಕಳೆದು ಹೋಗೋಣ. ಇದನ್ನು ಕೇಳಿ ರಚಿತಾ ತುಂಬ ಹೆದರ್ತಾಳೆ. ಅವನನ್ನು ದೂರ ತಳ್ಳೋಕೆ ಪ್ರಯತ್ನ ಮಾಡ್ತಾ ಹೇಳ್ತಾಳೆ, ಬಿಡಿ ನನ್ನನ್ನು, ಯಾರಾದರೂ ಬರ್ತಾರೆ, ಇದು ಸ್ನಾನ ಮಾಡೋ ಘಾಟ್, ಇಲ್ಲಿ ಎಲ್ಲರೂ ಸ್ನಾನ ಮಾಡೋಕ್ಕೆ ಬಟ್ಟೆ ತೊಳೆಯೋಕೆ ಬರ್ತಾರೆ, ದಯವಿಟ್ಟು ಬಿಡಿ, ಯಾರಾದರೂ ನೋಡ್ತಾರೆ. ಅಗ್ನಿವರ್ಮ ಅವಳ ಕೂದಲನ್ನು ಮುಡ್ತಾ ಕಿವಿ ಹತ್ತಿರ ಹೇಳ್ತಾನೆ, ಐ ಡೋಂಟ್ ಕೇರ್. ಈಗ ಹೇಳಿ ಅಗ್ನಿವರ್ಮ ತಾವರೆ ಹೂಗಳನ್ನು ಕಿತ್ತು ಅವಳ ಕೂದಲಿಗೆ ಮುಡಿಸೋಕೆ ಶುರು ಮಾಡ್ತಾನೆ. ಅವಳ ಸುಂದರವಾದ ಉದ್ದನೆಯ ಕೂದಲಿಗೆ ತುಂಬ ಹೂಗಳು ಮುಡಿಸ್ತಾನೆ. ಆಮೇಲೆ ತನ್ನ ಕೈಯನ್ನು ಅವಳ ಕತ್ತಿನಿಂದ ಎದೆಯವರೆಗೆ ತಂದು ಅವಳ ಮೈಬಿಸಿಯನ್ನು ಅನುಭವಿಸ್ತಾ ಹೇಳ್ತಾನೆ, ಐ ವಾಂಟ್ ಟು ಗೆಟ್ ಕ್ಲೋಸೆಸ್ಟ್ ಟು ಯು ಆ್ಯಂಡ್ ಲವ್ ಯು. ನಿನಗೆ ಇನ್ನೂ ಹತ್ರ ಆಗಬೇಕು ಮತ್ತು ನಿನ್ನನ್ನು ಪ್ರೀತಿಸಬೇಕು. ಅವಳು ಗಾಬರಿಯಿಂದ ಕಣ್ಣು ಮುಚ್ಚಿಕೊಂಡು ತನ್ನ ಉಸಿರನ್ನು ನಿಯಂತ್ರಿಸುತ್ತಾ ಹೇಳ್ತಾಳೆ, ನೀವು ಬನ್ನಿ ನನ್ನ ಜೊತೆ, ಇವೆಲ್ಲ ಮಾಡೋ ಜಾಗ ಅಲ್ಲ, ನೀವು ಮನೆಗೆ ಬನ್ನಿ. ಅಗ್ನಿವರ್ಮ ತನ್ನ ತಣ್ಣನೆಯ ಕಣ್ಣುಗಳಿಂದ ಅವಳನ್ನ ನೋಡ್ತಾ ಅವಳ ಸೊಂಟದಿಂದ ಹೊಟ್ಟೆ ಮೇಲೆ ಕೈ ತಂದು ಮೆಲ್ಲಗೆ ಮೇಲೆ ಸರಿಸ್ತಾ ಹೇಳ್ತಾನೆ, ಇಫ್ ಯು ಗೋ ಹೋಮ್ ವಿಲ್ ಯು ಲೆಟ್ ಮಿ ಡೂ ಇಟ್. ಇದನ್ನು ಹೇಳಿ ಅವಳು ಭಯದಿಂದ ಅವನನ್ನು ನೋಡ್ತಾಳೆ. ಅವನ ಕಣ್ಣಲ್ಲಿ ಅವಳನ್ನು ಪಡೆಯೋ ಹಂಬಲ ಅವಳಿಗೆ ಕಾಣಿಸ್ತಿತ್ತು. ಘಾಟಿನ ದಂಡೆಯಲ್ಲಿ ಇನ್ನೂ ತುಂಬ ಜೋರಾಗಿ ಮಳೆ ಬರ್ತಿತ್ತು. ಅಗ್ನಿವರ್ಮ ತನ್ನ ಪ್ರಶ್ನೆಗೆ ಉತ್ತರ ಕಾಯ್ತಿದ್ದ, ಆದರೆ ಅವಳಿಗೆ ಉತ್ತರ ಕೊಡೋಕೆ ಇಷ್ಟ ಇರಲಿಲ್ಲ. ಅದಕ್ಕೆ ಅವಳು ನಡುಗೋ ಧ್ವನಿಯಲ್ಲಿ ಅವನ ಎದೆ ಮೇಲೆ ಕೈ ಇಟ್ಟು ಸ್ವಲ್ಪ ದೂರ ಸರಿಸ್ತಾ ಹೇಳ್ತಾಳೆ, ನೀವು ನನಗೆ ಹೇಳದೆ ಆಫೀಸ್ಗೆ ಯಾಕೆ ಹೋಗಿದ್ರಿ? ನೀವು ನನಗೆ ಹೇಳಿ ಹೋಗಬೇಕಿತ್ತು. ಅಷ್ಟೊಂದು ಹೊತ್ತು ನೀವು ಮನೆಗೆ ಬರಲೇ ಇಲ್ಲ, ಯಾಕೆ ಅಷ್ಟೊಂದು ಟೈಮ್ ತೊಗೊಂಡ್ರಿ? ಅಗ್ನಿವರ್ಮ ಸೀರಿಯಸ್ ಆಗಿ ಹೇಳ್ತಾನೆ, ನನಗೆ ನನ್ನ ಪ್ರಶ್ನೆಗೆ ಉತ್ತರ ಬೇಕು. ಮನೆಗೆ ಹೋದರೆ ನಾನೇನು ಮಾಡಬೇಕು ಅಂತಿದ್ದೀನೋ ಅದನ್ನು ಮಾಡೋಕೆ ಬಿಡ್ತೀಯಾ? ಇಲ್ಲಾಂದರೆ ನಾವು ಮನೆಗೆ ಹೋಗಲ್ಲ, ಇಲ್ಲೇ ಇರ್ತೀವಿ. ಹೀಗೆ ಹೇಳ್ತಾ ಅವನು ಒಂದೇ ಏಟಿಗೆ ಅವಳನ್ನ ಎತ್ಕೊಂಡು ನೀರಿನೊಳಗೆ ಇಳಿತಾನೆ. ಕೆಳಗೆ ಘಾಟಿನ ಮೆಟ್ಟಿಲುಗಳಿದ್ವು, ಹಾಗಾಗಿ ಅವರಿಗೆ ತೊಂದರೆ ಆಗಲ್ಲ. ಆದರೆ ನೀರು ತುಂಬ ಆಳವಾಗಿತ್ತು. ಅಗ್ನಿವರ್ಮನ ಈ ಕೆಲಸ ನೋಡಿ ಅವಳಿಗೆ ಇನ್ನೂ ಗಾಬರಿ ಆಗುತ್ತೆ. ಅಷ್ಟು ಜೋರಾಗಿ ಗಾಳಿ ಬೀಸುತ್ತೆ. ಅವಳು ಹೆದರಿ ಅಗ್ನಿವರ್ಮನ ಎದೆಯಲ್ಲಿ ಮುಖ ಹಡಗಿಸ್ಕೊಂಡು ಗಟ್ಟಿಯಾಗಿ ಹಿಡಿದು ಹೇಳ್ತಾಳೆ, ನೀವಿದೇನು ಮಾಡ್ತಿದ್ದೀರಾ? ದಯವಿಟ್ಟು ಮೇಲ್ ನಡೀರಿ, ಇಲ್ಲಿ ನಮಗೆ ಸರಿಯಾಗಿ ನಿಲ್ಲೋಕ್ಕಾಗ್ತಿಲ್ಲ, ನೀರು ತುಂಬ ಆಳ ಇದೆ, ದಯವಿಟ್ಟು ಮೇಲ್ ನಡೀರಿ, ನನಗೆ ಈಜೋಕೆ ಬರಲ್ಲ, ನೀರು ಕಂಡ್ರೆ ಭಯ ಆಗುತ್ತೆ. ಅಗ್ನಿವರ್ಮ ಅವಳನ್ನ ಮೇಲೆ ಕರ್ಕೊಂಡು ಬರ್ತಾನೆ, ಆದರೆ ನೀರಿನಿಂದ ಹೊರಗೆ ಬರಲ್ಲ. ರಚಿತಾ ಹೊರಗೆ ಹೋಗೋಕ್ಕೆ ಪ್ರಯತ್ನ ಮಾಡಿದ್ರೆ ಅಗ್ನಿವರ್ಮ ಅವಳ ಸೀರೆ ಸೆರಗನ್ನು ಹಿಡಿದು ಎಳೆದುಕೊಳ್ತಾನೆ. ಅವಳ ಸೊಂಟ ಮತ್ತು ಎದೆಯನ್ನು ನೋಡ್ತಾನೆ. ಅವಳ ಆ ಸುಂದರ ಸೊಂಟ ಮತ್ತು ಬೆಳ್ಳಗಿನ ಮೈ ಹೊಳಿತಾ ಇತ್ತು. ಅವಳ ಸೊಂಟದ ಮೇಲೆ ಮಳೆ ಹನಿಗಳು ನಿಂತಿದ್ವು. ಅದನ್ನು ನೋಡಿ ಅಗ್ನಿವರ್ಮನ ಮನಸ್ಸು ಹತೋಟಿ ತಪ್ಪುತ್ತೆ. ಅವನು ಬಾಗಿ ಅವಳ ಸೊಂಟದ ಮೇಲೆ ನಿಂತಿರೋ ನೀರಿನ ಹನಿಗಳನ್ನ ನನ್ನ ತುಟಿಗಳಿಂದ ಕುಡಿಯೋಕೆ ಶುರು ಮಾಡ್ತಾನೆ. ಹಾಗೆ ಮೇಲೆ ಬಂದು ಅವಳ ಎದೆಯನ್ನು ನೋಡ್ತಾನೆ. ಅಲ್ಲೂ ಮಳೆ ಹನಿಗಳಿದ್ವು. ಅವನು ತನ್ನ ಬಿಸಿ ತುಟಿಗಳನ್ನ ಅವಳ ಎದೆ ಮೇಲಿಡ್ತಾನೆ. ರಚಿತಾ ನಡುಗು ಹೋಗ್ತಾಳೆ. ಅವಳ ಕೈಗಳು ಅವನ ಕೂದಲನ್ನು ಗಟ್ಟಿಯಾಗಿ ಹಿಡ್ಕೋತಾವೆ. ಆದರೆ ಅವನು ನಿಲ್ಲಿಸಲ್ಲ. ಅವಳ ಎದೆ ಮೇಲಿರೋ ಮಳೆ ಹನಿಗಳನ್ನ ಪೂರ್ತಿಯಾಗಿ ಕುಡಿತಾನೆ. ಅವಳ ಕುತ್ತಿಗೆಗೆ ಮುತ್ತಿಡ್ತಾ ದೀರ್ಘವಾಗಿ ಉಸಿರಾಡಿ ಮುಖದ ಮೇಲೆ ಮಾಡಿ ಹೇಳ್ತಾನೆ, ನಂಗೆ ತುಂಬ ಬಾಯಾರಿಕೆ ಆಗಿದೆ. ಆ ಬಾಯಾರಿಕೆಯನ್ನು ನೀನು ಮಾತ್ರ ತಣಿಸೋಕೆ ಸಾಧ್ಯ. ನನಗೆ ನೀನು ಕಾಯೋಕ್ಕಾಗಲ್ಲ. ಐ ವಾಂಟ್ ಯು ರೈಟ್ ನಾವ್. ನನಗೆ ನೀನು ಬೇಕು, ಈಗಲೇ ಬೇಕು. ಅವಳು ಗಾಬರಿಯಿಂದ ತನ್ನ ಸೀರೆ ಸೆರಗನ್ನು ಸರಿ ಮಾಡಿಕೊಂಡು ಮೈ ಮುಚ್ಕೊಳ್ತಾಳೆ. ಪಕ್ಕದಲ್ಲಿ ಬಿದ್ದಿದ್ದ ಆ ಜಾಕೆಟ್ ತೊಗೊಂಡು ನೀರಿನಲ್ಲಿ ತೊಳೆದು ತನ್ನ ಮೇಲೆ ಹೊದ್ಕೊಳ್ತಾಳೆ. ಅವನನ್ನು ನೋಡಿ ಹೇಳ್ತಾಳೆ, ದಯವಿಟ್ಟು ಮನೆಗೆ ಹೋಗೋಣ ಬನ್ನಿ, ನನಗಿಲ್ಲಿ ಚೆನ್ನಾಗಿ ಅನ್ನಿಸ್ತಿಲ್ಲ. ನಾವು ಎಷ್ಟು ಹೊತ್ತು ಇಲ್ಲಿ ಹೀಗಿರೋದು? ಅರ್ಧ ಗಂಟೆಯಿಂದ ಇಲ್ಲೇ ಇದ್ದೀವಿ, ದಯವಿಟ್ಟು ಮನೆಗೆ ಹೋಗೋಣ. ಅಗ್ನಿವರ್ಮ ಅವಳನ್ನು ಬಲವಂತವಾಗಿ ತನ್ನ ಹತ್ರ ಎಳ್ಕೊಂಡು ನೀರಿನಲ್ಲಿ ಕೂತ್ಕೊಳ್ತಾನೆ. ತನ್ನ ಕೈಯಿಂದ ನೀರಿನ ಹನಿಗಳನ್ನು ಅವಳ ಮುಖಕ್ಕೆ ಚುಮುಕಿಸ್ತಾನೆ. ಅವಳ ಇಡೀ ಮುಖ ಮುತ್ತಿಡ್ತಾ ಅಮಲಿನಿಂದ ಅವಳ ಮಡಿಲಲ್ಲಿ ತಲೆ ಇಡ್ತಾನೆ. ದೀರ್ಘವಾಗಿ ಉಸಿರಾಡ್ತಾ ಹೇಳ್ತಾನೆ, ಐ ಫೀಲ್ ಸೋ ಗುಡ್ ವಿತ್ ಯು. ನಿನ್ನ ಜೊತೆ ಇನ್ನು ಸ್ವಲ್ಪ ಹೊತ್ತು ಹೀಗೆ ಇರಬೇಕು ಅಂತಿದೆ. ಈ ಕ್ಷಣವನ್ನು ನಾನು ಪೂರ್ತಿಯಾಗಿ ಬದುಕಬೇಕು ಅಂತಿದ್ದೀನಿ. ನಿನಗೆ ನಾನು ಅನ್ನಿಸ್ತಾ ಇಲ್ವಾ? ನಿನಗೆ ಖುಷಿ ಆಗ್ತಿಲ್ವಾ? ನಾನು ನಿನಗೆ ಕೆಟ್ಟವನಂತ ಅನ್ನಿಸ್ತೀನಾ? ಇನ್ನು ನಿನಗೆ ನನ್ನ ಕಂಡ್ರೆ ಭಯ ಆಗ್ತಿದೆಯಾ? ಅವಳು ಮೆಲ್ಲನೆ ಅವನ ತಲೆಯನ್ನು ಮಡಿಲಿನಿಂದ ಸರಿಸ್ತಾ ಹೇಳ್ತಾಳೆ, ದಯವಿಟ್ಟು ಮನೆಗೆ ನಡೀರಿ. ಎಷ್ಟು ಹೊತ್ತು ಹೀಗೆ ಇರ್ತೀರಾ? ಮನೆಗೆ ಹೋಗೋದು ಮುಖ್ಯ. ನೀವು ಯಾಕೆ ಅರ್ಥ ಮಾಡ್ಕೋತಿಲ್ಲ?
ನನ್ನ ತಲೆ ಕೂಡ ತುಂಬ ನೋಯ್ತಿದೆ. ಬಹುಶಃ ನನಗೆ ಹುಷಾರು ತಪ್ಪತ್ತೆ ಅನಿಸುತ್ತೆ. ಇದನ್ನು ಕೇಳಿ ಅಗ್ನಿವರ್ಮ ಒಂದೇ ಸಲಕ್ಕೆ ಅವಳ ಮಡಿಲಿನಿಂದ ತಲೆ ಎತ್ತುತ್ತಾನೆ. ಅವಳನ್ನ ತನ್ನ ತೋಳುಗಳಲ್ಲಿ ಎತ್ಕೊಂಡು ನೀರಿನಿಂದ ಹೊರಗೆ ಬಂದು ಮುಂದೆ ನಡಿತಾನೆ. ಮಳೆ ಇನ್ನೂ ಜೋರಾಗ್ತಿತ್ತು. ರಚಿತಾಗ್ ಮಳೆ ಅಂದರೆ ತುಂಬ ಇಷ್ಟ. ಅಗ್ನಿವರ್ಮನಿಗೆ ಮಳೆ ಕಂಡ್ರೆ ಇಷ್ಟ ಇಲ್ಲ. ಆದರೆ ಈಗ ರಚಿತಾಗ್ ಮಳೆ ಕಂಡ್ರೆ ಭಯ ಆಗ್ತಿದೆ. ಅಗ್ನಿವರ್ಮನಿಗೆ ಮಳೆ ಇಷ್ಟ ಆಗ್ತಿದೆ. ಸ್ವಲ್ಪ ಹೊತ್ತಿನ ನಂತರ ಇಬ್ಬರು ಮನೆಗೆ ಬರ್ತಾರೆ. ಮನೆಗೆ ಬಂದು ನೋಡಿದರೆ ಬೀಗ ಹಾಕಿತ್ತು. ರಚಿತಾ ಅಗ್ನಿವರ್ಮನಿಗೆ ಅಲ್ಲೇ ಇರೋದಕ್ಕೆ ಹೇಳಿ ಪಕ್ಕದ ಮನೆಯ ಆಂಟಿ ಹತ್ರ ಹೋಗ್ತಾಳೆ. ಬಾಗಿಲು ತಟ್ಟಿದಾಗ ಆಂಟಿ ಬಂದು ಬಾಗಿಲು ತೆರೀತಾಳೆ. ರಚಿತಾ ನಗ್ತಾ ಕೇಳ್ತಾಳೆ, ರಾಧೆ ರಾಧೆ ಆಂಟಿ, ನಮ್ಮ ಅಮ್ಮ ಎಲ್ಲಿದ್ದಾರೆ? ಮನೆಗೆ ಯಾಕೆ ಬೀಗ ಹಾಕಿದ್ದಾರೆ? ಅವರು ಕೂಡ ನಗ್ತಾ ಹೇಳ್ತಾರೆ, ರಾಧೆ ಮಗಳೇ, ನಿನ್ನ ತಂಗಿಗೆ ಸ್ವಲ್ಪ ಹುಷಾರು ತಪ್ಪಿತ್ತು, ಅದಕ್ಕೆ ಅವಳನ್ನ ಡಾಕ್ಟರ್ ಹತ್ರ ಕರ್ಕೊಂಡು ಹೋಗಿದ್ದಾರೆ. ಅಮ್ಮ ಸ್ವಲ್ಪ ಹೊತ್ತಲ್ಲಿ ಬರ್ತಾರೆ. ಈ ಕೀಲಿ ಕೈಯನ್ನು ನಿನ್ನ ಹತ್ರ ಕೊಡೋಕೆ ಹೇಳಿದರು. ಮಳೆ ಬರ್ತಿತ್ತು, ಅದಕ್ಕೆ ನಾನು ಹೊರಗೆ ಬರೋಕ್ಕಾಗಲಿಲ್ಲ. ನೀನು ಪೂರ್ತಿ ನೆನೆದು ಹೋಗಿದೆಯಾ? ಹುಷಾರು ತಪ್ಪುತ್ತೆ, ಬೇಗ ಹೋಗಿ ಬಟ್ಟೆ ಬದಲಾಯಿಸ್ಕೊ. ರಚಿತಾ ನಕ್ಕು ಕೀಲಿ ತಗೊಂಡು ಮನೆಗೆ ಬಂದು ಬಾಗಿಲು ತೆರೆದು ಒಳಗೆ ಹೋಗ್ತಾಳೆ. ಅವಳ ಹಿಂದೆ ಅಗ್ನಿವರ್ಮ ಕೂಡ ಒಳಗೆ ಬರ್ತಾನೆ. ಒಳಗೆ ಬಂದ ಕೂಡಲೇ ಅಗ್ನಿವರ್ಮ ಹಿಂದಿನಿಂದ ಅವಳನ್ನ ಹಿಡ್ಕೋತಾನೆ. ರಚಿತಾ ತುಂಬ ಗಾಬರಿಯಾಗಿ ಓಡೋಕೆ ಶುರು ಮಾಡ್ತಾಳೆ. ಆದರೆ ಅವಳ ಸೀರೆ ಸೆರಗು ಪೂರ್ತಿ ನೆನೆದಿದ್ದರಿಂದ ಕೆಳಗೆ ಬಿತ್ತು. ಅಗ್ನಿವರ್ಮ ಬೇಕಂತಲೇ ಅದರ ಮೇಲೆ ಕಾಲಿಡ್ತಾನೆ. ರಚಿತಾ ಓಡ್ತಾ ಇರುವಾಗ ಅವಳಿಗೆ ತನ್ನ ಎದೆ ಮೇಲೆ ಸೆರಗಿಲ್ಲ ಅಂತ ಗೊತ್ತಾಗುತ್ತೆ. ಅವಳ ಸೀರೆಯ ಕೊನೆ ಭಾಗ ಮಾತ್ರ ಅವಳ ಪೆಟಿಕೋಟ್ಗೆ ಸಿಕ್ಕಾಕೊಂಡಿತ್ತು. ಅವಳು ತುಂಬ ಹೆದರಿ ಎದುರು ನೋಡಿದ್ರೆ ಅಗ್ನಿವರ್ಮ ಅವಳನ್ನ ಮೇಲಿಂದ ಕೆಳಗಿನವರೆಗೆ ನೋಡ್ತಿದ್ದ. ಅವಳ ಮೈ ಯಾವ ಭಾಗವೂ ಅವನ ಕಣ್ಣಿನಿಂದ ತಪ್ಪಿಸ್ಕೊಳ್ಳೋಕೆ ಸಾಧ್ಯ ಇರಲಿಲ್ಲ. ಅವಳು ತನ್ನ ಸೀರೆಯನ್ನು ಎಳ್ಕೊಳ್ಳೋಕೆ ಪ್ರಯತ್ನ ಮಾಡ್ತಾಳೆ. ಆದರೆ ಅಗ್ನಿವರ್ಮ ಒಂದೇ ಏಟಿಗೆ ಅವಳ ಸೀರೆ ಸೆರಗನ್ನು ಹಿಡಿದೆಳೆದು ಅವಳ ಮೈ ಮೇಲಿದ್ದ ಸೀರೆಯನ್ನು ಕಿತ್ಕೊಂಡು ದೂರ ಎಸೆತಾನೆ. ರಚಿತಾ ತನ್ನ ಎದೆ ಮೇಲೆ ಕೈ ಇಟ್ಟುಕೊಂಡು ಕಣ್ಣು ಮುಚ್ಚಿ ಹಿಂದೆ ಸರಿತಾ ಅಳೋಕೆ ಶುರು ಮಾಡ್ತಾಳೆ. ಅಗ್ನಿವರ್ಮ ಪಕ್ಕದಲ್ಲಿದ್ದ ಟವಲ್ ತಗೊಂಡು ಅವಳ ಹತ್ರ ಒಂದು ಹಿಂದಿನಿಂದ ಅವಳನ್ನ ಅಪ್ಕೊಂಡು ಆ ಟವಲ್ ಅವಳ ಮೈ ಮೇಲೆ ಸುತ್ತುತ್ತಾನೆ. ಅವಳ ಕಿವಿ ಹತ್ತಿರ ಪಿಸು ಕೊಡ್ತಾ ಹೇಳ್ತಾನೆ, ರೂಮಿಗೆ ನಡಿ, ಹುಷಾರು ತಪ್ಪುತ್ತೆ, ಬೇಗ ಚೇಂಜ್ ಮಾಡ್ಕೊ. ನಾನು ಕೂಡ ಚೇಂಜ್ ಮಾಡಬೇಕು. ನಿನಗೆ ಹುಷಾರು ತಪ್ಪೋದು ನನಗೆ ಇಷ್ಟ ಇಲ್ಲ. ನಾನು ಡಾಕ್ಟರ್ನ ಕೂಡ ಕರೆಸ್ತೀನಿ. ಈಗ ಹೇಳಿ ಅಗ್ನಿವರ್ಮ ಅವಳನ್ನ ಬಿಟ್ಟು ರೂಮಿಗೆ ಹೋಗ್ತಾನೆ. ರಚಿತಾಗ ಆಶ್ಚರ್ಯ ಆಗುತ್ತೆ. ಅಗ್ನಿವರ್ಮ ಅವಳನ್ನ ಹಾಗೆ ಬಿಟ್ಟು ಹೋಗಿದ್ದನ್ನು ಅವಳಿಗೆ ನಂಬೋಕೆ ಆಗ್ತಿಲ್ಲ. ಅವನಿಗೆ ಈ ಅವಕಾಶ ಸಿಕ್ಕಿದ್ರೂ ಅವನು ಬಳಸ್ಕೊಳ್ಳಿಲ್ಲ. ಬೇರೆ ಏನೋ ಹೇಳಿ ಹೋಗಿದ್ದ. ಆದರೆ ರಚಿತಾಗ ಆ ಸ್ಥಿತಿಯಲ್ಲಿ ರೂಮಿಗೆ ಹೋಗೋಕೆ ಧೈರ್ಯ ಬರಲಿಲ್ಲ. ಅವಳು ಅಮ್ಮನ ರೂಮಿಗೆ ಹೋಗಿ ಅಮ್ಮನ ಸೀರೆ ಒಂದನ್ನು ಉಟ್ಕೊಳ್ತಾಳೆ. ತಲೆಗೆ ಟವಲ್ ಸುತ್ತಕೊಂಡು ಹೊರಗೆ ಬರ್ತಾಳೆ. ಅವಳು ಅಡುಗೆ ಮನೆಗೆ ಹೋಗಿ ಅಡುಗೆ ಮಾಡ್ತಾಳೆ. ಅಡುಗೆ ಆದಮೇಲೆ ಭಯದಿಂದಲೇ ರೂಮಿಗೆ ಹೋಗ್ತಾಳೆ. ಅಗ್ನಿವರ್ಮ ಬೆಡ್ ಮೇಲೆ ಮಲಗಿ ಲ್ಯಾಪ್ಟಾಪ್ನಲ್ಲಿ ಏನೋ ಕೆಲಸ ಮಾಡ್ತಿದ್ದ. ಅವನು ತುಂಬ ಸೀರಿಯಸ್ ಆಗಿ ಕೆಲಸ ಮಾಡ್ತಾ ಇರೋದನ್ನು ನೋಡಿ ಅವಳಿಗೆ ಭಯ ಆಗುತ್ತೆ. ಒಂದು ವೇಳೆ ನಾನು ಅವನನ್ನು ಕರೆದಾಗ ಅವನ ಕೆಲಸ ಹಾಳಾದರೆ ಅವನು ಏನು ಮಾಡ್ತಾನೋ ಅಂತ ಹೆದರ್ತಾಳೆ. ಅವಳೇನೋ ಹೇಳೋಕೆ ಹೋಗ್ತಾಳೆ, ಆದರೆ ಧ್ವನಿ ಹೊರಬರಲ್ಲ. ಅಗ್ನಿವರ್ಮ ಅವಳ ಕಡೆ ನೋಡದೆ ಹೇಳ್ತಾನೆ, ರೂಮಿಗೆ ಬಾ, ಏನು ಹೇಳಬೇಕು ನಿನಗೆ? ಅವಳು ತನ್ನ ಕೈಗಳಿಂದ ಸೆರಗನ್ನು ತಿರ್ಸ್ತಾ ಹೇಳ್ತಾಳೆ, ಅದು ಅಡುಗೆ ಮಾಡಿದ್ದೀನಿ, ಊಟ ಮಾಡೋಕೆ ಬನ್ನಿ. ಈಗ ಹೇಳಿ ಅವನು ಕಣ್ಣೆತ್ತಿ ಅವನನ್ನು ನೋಡ್ತಾಳೆ. ಆದರೆ ಸಡನ್ನಾಗಿ ಎದುರು ನಡಕ್ತಾಳೆ. ಯಾಕಂದರೆ ಬೆಡ್ ಮೇಲೆ ಮಲಗಿದ್ದ ಅಗ್ನಿವರ್ಮ ಈಗ ಸಡನ್ನಾಗಿ ಅವಳ ಎದುರು ಬಂದು ನಿಂತಿದ್ದ. ಅವಳು ಅಲ್ಲಿಂದ ಹೋಗೋಕೆ ನೋಡಿದರೆ ಅವನು ಅವಳನ್ನು ಹಿಡ್ಕೋತಾನೆ. ಅವಳ ಕಣ್ಣಲ್ಲಿರೋ ಭಯ ನೋಡಿ ಅಗ್ನಿವರ್ಮ ಅವಳ ಕೂದಲಿನ ಎಳೆಯನ್ನ ಕಿವಿ ಹಿಂದೆ ಸರಿಸ್ತಾ ಹೇಳ್ತಾನೆ, ಐ ವಾಂಟ್ ಟು ಈಟ್ ಯು ಬ್ಯೂಟಿ. ಸುಂದರಿಯೇ, ನನಗೆ ನೀನು ತಿನ್ನಬೇಕನ್ನಿಸ್ತಿದೆ. ಇದನ್ನು ಕೇಳಿ ಕಣ್ಣೀರು ತುಂಬಿದ ಕಣ್ಣುಗಳಿಂದ ಅವಳು ನೋಡ್ತಾ ನಡುಗೋ ಧ್ವನಿಯಲ್ಲಿ ಹೇಳ್ತಾಳೆ, ನೀವು ಹೀಗೆ ಹೇಗೆ ಹೇಳ್ತೀರಾ? ನೀವು ನನ್ನನ್ನು ಹೇಗೆ ತಿನ್ನೋಕೆ ಸಾಧ್ಯ? ನಾನು ಮನುಷ್ಯಳು, ಆಹಾರ ಅಲ್ಲ. ನೀವು ಯಾಕೆ ನನ್ನನ್ನು ಯಾವಾಗಲೂ ಹೀಗೆ ಎದುರಿಸ್ತೀರಾ? ಈಗ ಸಾಕು ಮಾಡಿ, ಬೇಕಂತಲೇ ನನ್ನ ಹೆದರಿಸ್ತೀರಾ? ಅಗ್ನಿವರ್ಮ ಅವಳ ಕಣ್ಣೀರು ಒರೆಸಿ ತನ್ನ ತಣ್ಣನೆಯ ಧ್ವನಿಯಲ್ಲಿ ಹೇಳ್ತಾನೆ, ಯಾವಾಗಲೂ ಯಾಕೆ ಹೀಗೆ ಗಂಗಾ ಯಮುನಾ ಥರ ಅಳ್ತಾ ಇರ್ತೀಯ? ನಿನ್ನ ಕಣ್ಣಲ್ಲಿ ನೀರಿನ ಟ್ಯಾಂಕ್ ಇದೆಯಾ ಯಾವಾಗಲೂ ಫುಲ್ ಇರೋಕೆ? ಟ್ಯಾಂಕ್ ಕೂಡ ಖಾಲಿಯಾಗುತ್ತೆ, ಆದರೆ ನಿನ್ನ ಕಣ್ಣೀರು ಖಾಲಿಯಾಗಲ್ಲ. ಕಣ್ಣೀರಿನಿಂದ ಸಮುದ್ರ ತುಂಬಿಸೋಕೆ ನಿನಗೆ ಆಸ್ಕರ್ ಅವಾರ್ಡ್ ಸಿಗಬಹುದು. ಇನ್ನು ನಾನು ನಿನ್ನ ಅಂದ್ಕೊಂಡಿರೋ ಥರ ತಿನ್ನಲ್ಲ. ನಿನ್ನನ್ನು ಬೆಡ್ ಮೇಲೆ ಮಲಗಿಸಿ ನಿನ್ನ ಮೇಲೆ ಬಂದು ನಿನ್ನ ಇಡೀ ಮೈಯನ್ನು ನಿಧಾನವಾಗಿ ತಿಂತೀನಿ. ಯಾಕಂದರೆ ನಾನು ಮೃಗ, ನಾನು ಹಾಗೆ ಮಾಡಬಲ್ಲೆ. ಈಗ ಹೇಳಿ ಅವನು ತನ್ನ ಕೆಂಪು ಕಣ್ಣುಗಳಿಂದ ಅವಳ ಕತ್ತು ಮತ್ತು ನಡುಗೋ ತುಟಿಗಳನ್ನು ನೋಡ್ತಾನೆ. ಮುಂದಿನ ಕ್ಷಣ ಅವಳನ್ನ ಎತ್ಕೊಂಡು ಬೆಡ್ ಮೇಲೆ ಮಲಗಿಸ್ತಾನೆ. ಅವಳ ಕಣ್ಣನ್ನೇ ನೋಡ್ತಾ ಅವಳ ಪಕ್ಕದಲ್ಲಿ ಮಲಗಿ ತನ್ನ ಕೈ ಮೇಲೆ ತಲೆ ಇಟ್ಟು ಅವಳನ್ನು ನೋಡ್ತಾ ಇರ್ತಾನೆ. ಅಗ್ನಿವರ್ಮ ನಿಧಾನವಾಗಿ ಅವಳ ಸೀರೆ ಸೆರಗನ್ನು ಸರಿಸ್ತಾ ಅವಳ ಎದೆಯನ್ನು ನೋಡ್ತಾನೆ. ಅವಳು ಜೋರಾಗಿ ಉಸಿರಾಡ್ತಾ ಇದ್ದಿದ್ದರಿಂದ ಅವಳ ಎದೆ ಮೇಲೆ ಕೆಳಗಾಗ್ತಾ ಇತ್ತು. ಅಗ್ನಿವರ್ಮ ಅವಳು ಹೊಟ್ಟೆ ಮೇಲೆ ಕೈ ಇಟ್ಟು ಹೇಳ್ತಾನೆ, ಆ ಹೂವು ಎಲ್ಲಿ? ತಾವರೆ ಹೂವನ್ನು ರೂಮ್ನಲ್ಲಿ ಯಾಕೆ ಹಾಕಿಲ್ಲ? ನಿನ್ನ ಕೂದಲಿನ ಜೊತೆ ಆ ತಾವರೆ ಹೂಗಳನ್ನ ಇಟ್ಕೊಂಡು ನನಗೆ ಆಟ ಆಡಬೇಕು ಅಂತಿದೆ.
ನಿನ್ನ ಕೂದಲಿನ ಜೊತೆ ಆಟ ಆಡೋದು ಅಂದರೆ ನಂಗೆ ತುಂಬ ಇಷ್ಟ. ಇದನ್ನು ಕೇಳಿ ರಚಿತಾ ಹೆದರಿ ಎದ್ದು ಕೂತು ಸೆರಗು ಸರಿ ಮಾಡ್ಕೊಳ್ಳೋಕೆ ನೋಡ್ತಾಳೆ. ಆದರೆ ಅಗ್ನಿವರ್ಮ ಬೇಕಂತಲೇ ಸೆರಗನ್ನು ಎಳೆದು ಹೇಳ್ತಾನೆ, ಯಾಕೆ ನನ್ನಿಂದ ದೂರ ಹೋಗ್ತಿದ್ಯಾ? ಇದು ಸ್ವಲ್ಪ ಜಾಸ್ತಿ ಆಯಿತು. ನಾನೇನು ಪರಪುರುಷನಲ್ಲ, ನಿನ್ನ ಗಂಡ. ನಿನ್ನ ನೋಡೋ ಪೂರ್ತಿ ಹಕ್ಕು ನನಗಿದೆ. ನಾನು ಮಾತ್ರ ನಿನ್ನನ್ನು ನೋಡ್ಬೋದು. ರಚಿತಾ ಭಯದಿಂದಲೇ ಧೈರ್ಯ ಮಾಡಿ ಹೇಳ್ತಾಳೆ, ಹಾಗಾದರೆ ನನಗೂ ಒಂದು ಹಕ್ಕಿದೆ. ನೀವು ಇಡೀ ದಿನ ಎಲ್ಲಿ ಹೋಗ್ತೀರಾ ಅಂತ ನನಗೂ ಗೊತ್ತಾಗಬೇಕು. ನೀವು ಸಂಜೆ ಇಷ್ಟೊಂದು ಲೇಟಾಗಿ ಬರ್ತೀರಾ? ಅಷ್ಟೊಂದು ಏನು ಕೆಲಸ ಇರುತ್ತೆ ನಿಮಗೆ? ಮರುಕ್ಷಣವೇ ಅಗ್ನಿವರ್ಮ ಅವಳ ದವಡಿಯನ್ನು ಗಟ್ಟಿಯಾಗಿಡಿದು ತನ್ನ ಹತ್ರ ಎಳ್ಕೊಂಡು ತನ್ನ ಕೆಂಪು ಕಣ್ಣುಗಳಿಂದ ನೋಡ್ತಾ ಹೇಳ್ತಾನೆ. ಆ ಕಣ್ಣಲ್ಲಿ ತುಂಬ ಕೋಪ ಇತ್ತು. ಅದನ್ನು ನೋಡಿ ರಚಿತಾ ಮತ್ತೆ ಅಳೋಕೆ ಶುರು ಮಾಡ್ತಾಳೆ. ಆಗ ಅಗ್ನಿವರ್ಮ ಶಾಂತನಾಗಿ ಹೇಳ್ತಾನೆ, ನಂಗೆ ತುಂಬ ಕೆಲಸ ಇರುತ್ತೆ, ನಾನು ತುಂಬ ಬ್ಯುಸಿ ಇರ್ತೀನಿ. ಅದಕ್ಕೆ ನನಗೆ ನಿನ್ನಿಂದ ಬೇಗ ಒಂದು ಮಗು ಬೇಕು. ಆ ಮಗುವನ್ನು ನಮ್ಮ ತಾತನ ಹತ್ರ ಕೊಟ್ಟರೆ ಅವರು ಖುಷಿಯಾಗ್ತಾರೆ. ರಚಿತಾಗ ಆಶ್ಚರ್ಯ ಆಗುತ್ತೆ. ಅಗ್ನಿವರ್ಮ ಇದೆಲ್ಲವನ್ನು ತನಗಾಗಿ ಮಾಡ್ತಿಲ್ಲ, ತನ್ನ ತಾತನಿಗಾಗಿ ಮಾಡ್ತಾ ಇದ್ದಾನೆ ಅಂತ ಅವಳಿಗೆ ತುಂಬ ಬೇಸರ ಆಗುತ್ತೆ. ಅವನಿಗೆ ತನ್ನ ಮೇಲೆ ಪ್ರೀತಿ ಇಲ್ಲ ಅನಿಸುತ್ತೆ. ಅವಳು ತನ್ನನ್ನು ಪ್ರೀತಿಸೋ ಗಂಡ ಸಿಗಲಿ ಅಂತ ಅಂದ್ಕೊಂಡಿದ್ಲು. ಆದರೆ ಅವಳಿಗೊಬ್ಬ ರಾಕ್ಷಸ ಸಿಕ್ಕಿದ್ದಾನೆ. ಇವನು ಯಾರನ್ನು ಬೇಕಾದರೂ ಸಾಯಿಸಬಲ್ಲ, ಅಷ್ಟು ಅಪಾಯಕಾರಿ ಮತ್ತು ಪವರ್ಫುಲ್. ಅವಳವನ ಎದೆ ಮೇಲೆ ಕೈ ಇಟ್ಟು ಸ್ವಲ್ಪ ದೂರ ಸರಿಸುತ್ತಾ ಸೀರೆ ಸರಿ ಮಾಡ್ಕೊಂಡು ಹೇಳ್ತಾಳೆ, ಬನ್ನಿ ಊಟ ಮಾಡೋಣ. ನಿಮಗೂ ಹಸಿವಾಗಿರುತ್ತೆ, ನನಗೂ ಹಸಿವಾಗಿದೆ. ಆಮೇಲೆ ಇಬ್ಬರು ಮಾತ್ರೆ ತಗೋಬೇಕು, ಇಲ್ಲಾಂದರೆ ಹುಷಾರು ತಪ್ಪುತ್ತೆ. ತಕ್ಷಣ ಅಗ್ನಿವರ್ಮ ರೂಮಿನ ಲೈಟ್ ಆಫ್ ಮಾಡ್ತಾನೆ ಮತ್ತು ಅವಳ ಮೇಲೆ ಮಲಗ್ತಾನೆ. ಅವಳ ಬ್ಲೌಸ್ನ ದಾರ ಬಿಡಿಸ್ತಾ ಹೇಳ್ತಾನೆ, ಐ ನೀಡ್ ಯು ರೈಟ್ ನಾವ್. ನನಗೆ ನೀನು ಈಗಲೇ ಬೇಕು. ರಚಿತಾ ತುಂಬ ಹೆದರಿ ಬೆಡ್ನಿಂದ ಎದ್ದೊಳೋಕೆ ನೋಡ್ತಾಳೆ. ಆದರೆ ಈ ಬಾರಿ ಅಗ್ನಿವರ್ಮ ಅವಳನ್ನ ಬಿಡೋ ಮೂಡ್ನಲ್ಲಿರಲಿಲ್ಲ. ಅವನ ಕಣ್ಣಲ್ಲಿ ಆ ಹಠ ಕಾಣಿಸ್ತಿತ್ತು. ಅಷ್ಟರಲ್ಲಿ ತುಂಬ ಜೋರಾಗಿ ಮಿಂಚಿ ಕಿಟಕಿ ಪರದೆಗಳು ಹಾರತ್ವೆ. ರಚಿತಾ ಭಯದಿಂದ ಕಿರ್ಚ್ತಾಳೆ, ಬೇಡ. ಈಗ ಏನಾಗುತ್ತೆ? ಅಗ್ನಿವರ್ಮ ಅವಳ ಮೇಲೆ ಬಲವಂತ ಮಾಡ್ತಾನಾ? ಕತೆ ಮುಂದುವರಿಯುತ್ತೆ. ಥ್ಯಾಂಕ್ ಯು.